ಅಂಕೋಲಾ ಅಗ್ರಕೋಣದಲ್ಲಿ ಶಾಂತಿಕಾ ಪರಮೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಮಾರ್ಚ್ 1 ಮತ್ತು 2ರಂದು ನಡೆಯಲಿದ್ದು ರಾಷ್ಟ್ರೀಯ ವಾಲಿಬಾಲ್ ಆಟಗಾರರು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ ಎಂದು ಶಾಂತಿಕಾ ಪರಮೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷ ಜಿಪಿ ನಾಯಕ್ ಅಗ್ರಕೋಣ ತಿಳಿಸಿದರು. ಅಂಕೋಲಾ ಪಟ್ಟಣದ ಗುರುಪ್ರಸಾದ ಹೋಟೆಲ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಂದ್ಯಾವಳಿ ಕುರಿತು ಮಾಹಿತಿ ನೀಡಿದ ಅವರು, ಪಂದ್ಯಾವಳಿಯಲ್ಲಿ ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಆರ್ಮಿ, ರೈಲ್ವೇಸ್, ಐಒಬಿ, ತಮಿಳುನಾಡು ಮತ್ತು ಕೇರಳ ಹೀಗೆ 6 ತಂಡಗಳು ಪಾಲ್ಗೊಳ್ಳಲಿದ್ದು ಸೂಪರ್ ಲೀಗ್ ಮಾದರಿಯಲ್ಲಿ ಪಂದ್ಯಗಳು ನಡೆಯಲಿವೆ. ಅಗ್ರಕೋಣದ ಶ್ರೀ ಶಾಂತಿಕಾ ಪರಮೇಶ್ವರಿ ಮೈದಾನದಲ್ಲಿ 2 ದಿನ 10,000ಕ್ಕೂ ಹೆಚ್ಚು ಕ್ರೀಡಾಭಿಮಾನಿಗಳು ಪಂದ್ಯಗಳನ್ನು ವೀಕ್ಷಿಸುವ ನಿರೀಕ್ಷೆ ಇದೆ. ಇಂಡಿಯನ್ ಆರ್ಮಿ, ರೈಲ್ವೇಸ್ 3, ಐಒಬಿ 4, ತಮಿಳುನಾಡು ಸ್ಟೇಟ್, ಕೇರಳ ಸ್ಟೇಟ್ 6 ಟೀಮ್ಗಳನ್ನ ನಾವು ಅದರಲ್ಲೆಲ್ಲ ಇಂಡಿಯಾ ಪ್ಲೇಯರ್ಸ್ ಗಳೆಲ್ಲ ಇದ್ದಾರೆ, ಇಂಡಿಯಾ ಕ್ಯಾಪ್ಟನ್ ಇದ್ದಾರೆ. ಅಂಥದ್ದನ್ನ ನಮ್ಮೂರಿಗೆ ತಂದು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಟೂರ್ನಮೆಂಟ್ ಅನ್ನ ನಭೂತೋ ನಭವಿಷ್ಯವಾಗಿ ಮಾಡಬೇಕು ಅನ್ನುವಂತ ಆಶೆಯೊಂದಿಗೆ ನಾವೆಲ್ಲ ಯುವಕ ಮಂಡಳ ಕೂಡ ಹಿರಿಯ ನಾಗರಿಕರು ಎಲ್ಲ ಕೂಡಿ ಒಂದು ಚರ್ಚೆ ಮಾಡಿ, ಅದರಲ್ಲೂ ವೇರಿ ಇಂಪಾರ್ಟೆಂಟ್ ನಮ್ಮ ದಳಪತಿ ಇವರನ್ನ ಬಗ್ಗೆ ಹೈಲೈಟ್ ಮಾಡಲೇಬೇಕು. ಯಾಕಂದ್ರೆ ವಾಲಿಬಾಲಿಗೆ ಅವರು ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ಹಾಸನಕ್ಕೆ 5 ದಿವಸ ಹೋಗಿ ಬಂದಿದ್ದಾರೆ, ಮಂಡ್ಯಕ್ಕೆ 5 ದಿವಸ ಬಂದಿದ್ದಾರೆ. ಒಂದು ಚೀಲ ಹಾಕೊಳ್ತಾನೆ ಹೋಗ್ಬಿಡ್ತಾನೆ, ಅಲ್ಲಿ ಅವನಿಗೆ ಸನ್ಮಾನ ಮಾಡಿದ್ದಾರೆ. ಎಲ್ಲ ಕಡೆಗೂ ಅವನ ವಾಲಿಬಾಲ್ ನ್ಯಾಷನಲ್ ಇದೆಯಲ್ಲ, ಅದು ಈ ವರ್ಷವೂ ಆಗ್ಲಿಕ್ಕೆ ಅವನೇ ಕಾರಣ. ಅವನು ನಮ್ಮ ಅವಲಂಬ ಇರುವಂತ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ಹತ್ರ ನಂದು 80 ವರ್ಷ ಒಂದು ಮಾಡಬೇಕು ಅಂತ ಹೇಳಿದ್ಕೂಡ ನಾವೆಲ್ಲ ಲೈಕ್ ಮೈಂಡೆಡ್ ಸೇರಿಕೊಂಡು ಆಯ್ತು ಅವರ ಆಸೆ ತೀರಿಸೋಣ, ಒಳ್ಳೇದ ಮಾಡೋಣ ಅಂತ ಹೇಳಿ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಂಜೇಶ್ವರ, ನಮ್ಮ ಶ್ರೀರಾಮ್ ಬ್ಯಾಂಕ್ ವಸಂತ ನಾಯಕ, ಅಲಗಿರಿ ಸುರೇಶ್, ರಾಘು, ಆಮೇಲೆ ಹೇಳಿಗುತ್ತಿ ಫ್ರೆಂಡ್ಸ್ ಇವರೆಲ್ಲರೂ ಒಂದು ಟೀಮನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬಂದರು. ಹಾಗೆ ನಮ್ಮೂರು ಟೀಮ್ ಮಾಡಿ 6 ಟೀಮ್ಗಳನ್ನು ಈಗಾಗಲೇ ಹೇಳಿದ್ದೇನೆ ಯಾವ ಟೀಮ್ ಅಂತ. 6 ಟೀಮ್ಗಳನ್ನು ಈಗ ಸ್ವಂತ ಇದರಲ್ಲಿ ನಾವೊಂದು ಲಾಟ್ಸು, ಯಾಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಇರ್ತದೆ. ಯಾವ ಒಂದು ಒಳ್ಳೆ ಟೀಮು, ಒಂದು ತಮ್ಮ ಲೋ ಟೀಮ್ ಅನ್ನುವಂಥದ್ದಿಲ್ಲ, ಎಲ್ಲವೂ ಒಳ್ಳೆ ಟೀಮ್ಗಳೇ. ಆದರೂ ಕೂಡ ಲಾಟ್ಸ್ ಮುಖಾಂತರ ಅವರಿಗೀಗ ನಿಮ್ಮದು ಪ್ರೆಸ್ ಮೀಟ್ ಆದ ಕೂಡಲೇ ಸಿಗ್ತದೆ ಅವರಿಗೆ ಯಾವ್ಯಾವ ಟೀಮು ಅಂತ ಹೇಳಿ. ಆ ಟೀಮನ್ನು ಅವರು ಸ್ಪಾನ್ಸರ್ ಮಾಡ್ತಾರೆ. ಮತ್ತು ನಮ್ಮದು 2 ದಿವಸ ಮಾರ್ಚ್ 1 ಮತ್ತು ಮಾರ್ಚ್ 2 ದಿವಸ ಟೂರ್ನಮೆಂಟು ಅಗ್ರಕೋಣ ಶಾಂತಿಕಾ ಪರಮೇಶ್ವರಿ ಕ್ರೀಡಾಂಗಣದಲ್ಲಿ ನಡೀತದೆ. ಫ್ಲಡ್ ಲೈಟ್ ಅಂತ ಒಂದು ಕ್ರೀಡಾಂಗಣವನ್ನು ಮಾಡಬೇಕಾದ್ರೂ ಕೂಡ ನಾವು ಭಾಳ ಸದರ್ನ್ ಇಂಡಿಯಾ ಮಾಡಬೇಕಾದ್ರೆ ನಮ್ಮೂರಿನ ಕ್ರೀಡಾಂಗಣ ಅತ್ಯುತ್ತಮವಾಗಿದೆ ಅಂತೇಳಿ ರಾಘವೇಶ್ವರ ಭಾರತೀಯವರು ಸ್ವಾಮೀಜಿ ನಮಗೆ ಸ್ಪಾನ್ಸರ್ ಮಾಡಿದ್ರು. ಅವರು 5 ದಿವಸ ನಮ್ಮ ಕ್ರೀಡಾಂಗಣದಲ್ಲಿ ಕೊಡ್ತಿದ್ರು. ಆವಾಗ ಸುಮಾರು 10,000 ಜನ ಅಂತ ಒಂದು ಅರೇಂಜ್ಮೆಂಟ್ ಅನ್ನು ನಾವು ಮಾಡಿದ್ವಿ. ಗ್ಯಾಲರಿಯನ್ನು ಹಾಕಿ ಸುತ್ತಲೂ ನಮ್ಮದು ದೊಡ್ಡದಾದಂಥ ಪ್ರದೇಶ ಅಲ್ಲಿ ಹಾಕಿ ಈ ವರ್ಷವೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಒಂದು 10,000 ಜನ ಇದೆ ಈ ಸಲ ಬರುವುದು. ಅದನ್ನು ಕೂತ್ಕೊಳ್ಳುವ ವ್ಯವಸ್ಥೆ ಎಲ್ಲ ನಮ್ಮ ದ್ವಾರಕಾ ಫೈನಾನ್ಸಿನ ಮಯೂರ್ ನಾಯಕ್ ಅವರು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವೇದಿಕೆ ಅಗ್ರಕೋಣ ಮೂಲದವರೇ ಆಗಿರುವ ಸಹಕಾರಿ ಧುರೀಣ ಸ್ಪೋರ್ಟ್ಸ್ ಕ್ಲಬ್ಬಿನ ಗೌರವಾಧ್ಯಕ್ಷ ಮಯೂರ್ ನಾಯಕ್ ಸಹಕಾರದಲ್ಲಿ ಅತ್ಯುತ್ತಮ ಕ್ರೀಡಾಂಗಣ ಮತ್ತು ವೇದಿಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ, ಸಹಕಾರಿ ಕ್ಷೇತ್ರದ ವಸಂತ್ ನಾಯಕ್ ಜಮಗೋಡ್, ರಾಘವೇಂದ್ರ ನಾಯಕ್ ದೇವರಬಾವಿ, ಮಂಜೇಶ್ವರ ನಾಯಕ್, ಗೆಳೆಯರ ಬಳಗ ಹಿರೇಗುತ್ತಿ, ಶಾಂತಿಕಾ ಪರಮೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ ಅಗ್ರಕೋಣ ಇವರ ಮಾಲೀಕತ್ವದಲ್ಲಿ 6 ತಂಡಗಳು ಪಾಲ್ಗೊಳ್ಳಲಿದ್ದು ಆಟಗಾರರಿಗೆ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಬಹುಮಾನಗಳ ಪ್ರಾಯೋಜಕತ್ವವನ್ನ ಕೆಲವು ಪ್ರಮುಖರು ವಹಿಸಿಕೊಂಡಿದ್ದು ಸಂಪೂರ್ಣ ಪಾರದರ್ಶಕವಾಗಿ ಪಂದ್ಯಾವಳಿ ನಡೆಯಲಿದೆ. ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಈ ಒಂದು 2 ದಿವಸದ ಟೂರ್ನಮೆಂಟ್ಗೆ ನೀವು ನಮ್ಮೊಡನೆ ಇರಬೇಕು. ನಿಮಗೆ ನಮ್ಮ ಆಧಾರಾತಿಥ್ಯವನ್ನು ನೀವು ಕೂಡ ಸ್ವೀಕರಿಸಬೇಕು. ಮತ್ತೆ ಒಳ್ಳೊಳ್ಳೆ ಆಟವನ್ನು ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೇನೆ. ಆದರೆ ನಾವು ಈ ಸಲ ಮಹಿಳಾ ಆಟಗಾರರನ್ನ ಕರೀಲಿಲ್ಲ, ಸ್ವಲ್ಪ ರಿಸ್ಕ್ ಆಗ್ತದೆ. ಲಾಸ್ಟ್ ಇಯರ್ 5 ಟೀಮ್ ತಂದಿದ್ದೀವಿ, ಕೇರಳ, ಪಾಂಡಿಚೇರಿ, ಈಗ ಹೇಳಿದ್ನಲ್ಲ ತಮಿಳುನಾಡು. ಆದ್ರಿಂದ ಅದನ್ನು ಸ್ಕಿಪ್ ಮಾಡಿ ಹುಡುಗರದ್ದು ಮಾತ್ರ ಟೀಮನ್ನು 6 ಟೀಮನ್ನು ತಂದು ಸೂಪರ್ ಲೀಗ್ ಒಬ್ಬರು ಆಡೋದು. ಅವರಿಗೆ 4-5 ಮ್ಯಾಚ್ಗಳು ಬರ್ತವೆ. ಸ್ಟೇಟ್ ಅವರು ನ್ಯಾಷನಲ್ ಪ್ಲೇಯರ್ ಆಗಿರೋದ್ರಿಂದ ದಿನಕ್ಕೆ 2 ಮ್ಯಾಚ್ ಆಡ್ತಾರೆ, ಅದಕ್ಕಿಂತ ಹೆಚ್ಚು ಆಡೋದಿಲ್ಲ ಲೋಕಲ್ ಟೀಮ್ನಾಗಲ್ಲ. ಅದರಿಂದ 14 ಮ್ಯಾಚ್ಗಳಾಗ್ತವೆ. ಮೊದಲ ದಿವಸ 8 ಮ್ಯಾಚು, ಸೆಕೆಂಡ್ ದಿವಸ 6 ಮ್ಯಾಚ್ ಹಿಂಗೆ ಮಾಡಿ ಫೈನಲ್ ಅನ್ನು ಮಾಡಿ. ಹಾಗೆ ಇದಕ್ಕೆ ಬಹುಮಾನಗಳು ಕೂಡ ನಮ್ಮೂರ ಹಿರಿಯರ ಎಲ್ಲರೂ ಒಂದು ಸ್ವಯಂ ಪ್ರೇರಿತವಾಗಿ ಮಾಡಿದ್ದಾರೆ. 6 ಪ್ರೈಸ್ಗಳನ್ನು ಕೊಡ್ತಾರೆ. ಅದರಲ್ಲಿ ಪ್ರಥಮ ಪ್ರೈಸ್ 50,000, ದ್ವಿತೀಯ ಪ್ರೈಸ್ 40,000, ತೃತೀಯ ಪ್ರೈಸ್ 30,000, ಚತುರ್ಥ ಪ್ರೈಸ್ 20,000, ಆಮೇಲೆ ಕನ್ಸೋಲೇಷನ್ 5 ಮತ್ತು 6ಕ್ಕೆ 10. ಯಾಕಂದ್ರೆ ಇಲ್ಲಿ ಈ ನ್ಯಾಷನಲ್ ಟೂರ್ನಮೆಂಟ್ಗಳಲ್ಲಿ ಪ್ರೈಸಸ್ ಎಷ್ಟು ತಗೋಬೇಕಾದ್ರು ಆಟಗಾರರನ್ನ ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಎಂಬ ರೀತಿಯಲ್ಲಿ
ಅವರು ನ್ಯಾಷನಲ್ ಪ್ಲೇಯರ್ ಆಗಿದ್ದರಿಂದ ಅವರಿಗೆಲ್ಲ ಫೆಸಿಲಿಟೀಸ್ ಕೊಟ್ಟ ಮೇಲೆ ಇದು ನಾವು ಸಾಂಕೇತಿಕವಾಗಿ ಈ ಬಹುಮಾನವನ್ನು ಇಟ್ಟಿದ್ದೇವೆ. ಅದರಲ್ಲಿ ಫಸ್ಟ್ ಪ್ರೈಸನ್ನು ನಮ್ಮ ಊರಿನವರೇ ಆದ ಈಗ ತನ್ನ ಸ್ವಂತ ಬಿಸ್ನೆಸ್ ಮಾಡಿದ ಚೆನ್ನೈಯಲ್ಲಿ ಇದ್ದಾರೆ ರಾಮ ನಾಯ್ಕ್ ಅಂತೇಳಿ ಅವರು ಇಟ್ಟಿದ್ದಾರೆ. ಎರಡನೇದಾಗಿ ಇಂಡಿಯನ್ ಆರ್ಮಿ ಉಳಿದಂಥ ನಮ್ಮ ಏರ್ ನಾಯ್ಕ್ ಸೋಷಿಯಲ್ ವರ್ಕರ್, ಅವರು ತನ್ನ ಹೆಸರು ಹೇಳಬೇಡ ಇಂಡಿಯನ್ ಆರ್ಮಿ ಅಂತ ಹೇಳುವ ಏರ್ ನಾಯ್ಕ್ ಅವರು ನಿವೃತ್ತ ಸೋಷಿಯಲ್ ಆಫೀಸರ್ ಗೊತ್ತಿರ್ಬೋದು ನಿಮಗೆ ಅನುಕೂಲದಲ್ಲಿ ಅವರೇ ಕೊಟ್ಟರು. ಮೂರನೇ ಪ್ರೈಸ್ ಅನ್ನ ನಮ್ಮ ಗೋಪಾಲ್ ಬಿರಾಶಿ ಅವರ ಟರ್ಮಿನಲ್ ಅವರ ಮಗ ನೀಲಕಂಠ ಬಿರಾಶಿ ಅವರು. ನಾಲ್ಕನೇ ಪ್ರೈಸ್ ಅನ್ನ ನಮ್ಮ RT ಬಿರಾಶಿ ಅವರು ಕೂಡ ಸ್ವಂತಿಗೆ ಇಲ್ಲ, ನಾಲ್ಕನೇ ಪ್ರೈಸ್ ಅನ್ನು ಅವರು ಕೊಟ್ಟರು. 5-6 ಪ್ರೈಸ್ ಅನ್ನ ನಮ್ಮ GL ನಾಯ್ಕ್ ಅಂತ KPC ಕದ್ರಾದಿಂದ ಅಕೌಂಟೆಂಟ್ ರಿಟೈರ್ಡ್ ಆದರು. ಕನ್ಸೋಲೇಷನ್ ಪ್ರೈಸ್ 10,000 ಸುಮಾರು ಒಂದು 2.5 ಕೋಟಿ ರೂಪಾಯಿ ಮಾಡಿ ನಮ್ಮ ದೇವಸ್ಥಾನ ಕಟ್ಟಿದ್ದಾರೆ. ಅವರು ಕೂಡ ನಮ್ಮ ಎಲ್ಲ ಕ್ರೀಡಾಂಗಣದ ವ್ಯವಸ್ಥೆ, ವೇದಿಕೆ ವ್ಯವಸ್ಥೆ ಮತ್ತೆ ಗ್ಯಾಲರಿ ವ್ಯವಸ್ಥೆ ಎಲ್ಲವನ್ನೂ ನಾನೇ ಮಾಡ್ತೇನೆ ಅನ್ನುವಂಥದ್ದಲ್ಲಿ ಅವರು ಹೇಳಿದ್ದಾರೆ. ಹಾಗೆ 6 ಜನ ಕೂಡ ನನ್ನ ಮಿತ್ರರು, ನಮ್ಗೆ ಬೇಕಾದ ಊರಿನ ಬಹಳ ನಂಟಿಸ್ತಿಕೆ ಇದ್ದವರು. ಅವರು ಕೂಡ 1.5 ಲಕ್ಷ ರೂಪಾಯಿ ಖರ್ಚಿದೆ. ಒಂದು ಟೀಮ್ ಬರಬೇಕಾದ್ರೆ ಅವರನ್ನು ತೆಗೆದುಕೊಳ್ಬೇಕು, ಅವರಿಗೆ ಅಕೊಮಡೇಷನ್ ಮಾಡಬೇಕು, ಅವರಿಗೆ ಊಟ ವ್ಯವಸ್ಥೆ ಮಾಡಬೇಕು, ಯೂನಿಫಾರ್ಮ್ ಮಾಡಬೇಕು. ಅದು ಕೂಡ ಅವರು ನಮ್ಮಲ್ಲಿ ಪೈಸೆ ಮಾಡಿದ್ದಾರೆ. ಟೋಟಲಿ ಇದರ ಎಕ್ಸ್ಪೆಂಡಿಚರ್ 20 ರಿಂದ 25 ಲಕ್ಷ, 20 to 25 lakhs. ಅದನ್ನು ನಾವು ಯಾರಾದರೂ ವೈಯಕ್ತಿಕವಾಗಿ ಹೇಳುವುದು ಡಾಮಿನೇಷನ್ ಮಾಡಬಾರ್ದು, ಒಬ್ಬೊಬ್ಬರಿಗೆ ಒಂದೊಂದು ಕೊಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನ ಹಿಡಿದು ಈಗ ಅವರ ಅದು ವ್ಯವಸ್ಥೆ ಆಗಿದ್ರೆ ಇನ್ನೊಂದು ಬಾಲ್ ಮತ್ತು ನಟ್ಟನ್ನು ಇವರು ತಾನೇ ಕೊಡ್ತೇನೆ ಅನ್ನುವಂಥದ್ದನ್ನ ಹಿರಿಯರಾದ 80 ಅವರು ಹೇಳಿದ್ದಾರೆ. 6 ಬಾಲು ಮತ್ತೆ 2 ನೆಟ್. ಆಮೇಲೆ ಅದನ್ನ ನಮಗೆ ಯೂನಿಫಾರ್ಮ್ಗಳನ್ನು ನಮ್ಮ ವಾಲಂಟಿಯರ್ಸ್ ಅಂಡ್ ಇವರಿಗೆ ನಮ್ಮ CC ಅರ್ಬನ್ ಬ್ಯಾಂಕ್ನವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಹಾಗೆ ಒಂದು 150 ರಿಂದ 200 ಮೂಮೆಂಟ್ಸ್ಗಳನ್ನು ನಮ್ಮ ಜಾರ್ಜ್ ಫರ್ನಾಂಡಿಸ್ ಸೇಂಟ್ ಮಿಲಾಗ್ರಿಸ್ ಅವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಹಾಗೆ KDC ಬ್ಯಾಂಕ್ನವರು ಕೂಡ ನಾವು ಯಾವ್ದು ಬೇಕು ಅದನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಈ ಬ್ಯಾಂಕು, ಸಂಘ ಸಂಸ್ಥೆ ಮತ್ತು ನಮ್ಮ ಆತ್ಮೀಯರು ಇವರೊಡನೆಯೇ ಕೂಡಿ ಒಂದು ಫ್ರೆಂಡ್ಲಿ ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಮಾಡ್ತೀವಿ. ಇಲ್ಲಿ ಯಾವುದೂ ಹಣ ನಮಗೆ ಟ್ರಾನ್ಸ್ಪರೆಂಟ್ ಇಲ್ಲ ಅಥವಾ ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ಒಬ್ಬರ ಹತ್ರ ಹೋಗಿ ಡೊನೇಷನ್ ಕೊಡುವಂಥದ್ದಿಲ್ಲ. ಈ 20 ಲಕ್ಷಗಳನ್ನು ಕೂಡ ಈ ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲೇ ಈ ಸಂಘ ಸಂಸ್ಥೆಗಳಿಂದಲೇ ಈ ಬ್ಯಾಂಕ್ಗಳ ಮುಖಾಂತರವೇ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಹೊಸದಾಗಿ ಮಾಡಿದ್ದೇವೆ. ಯಾರಕ್ಕೂ ಆ ಡೊನೇಷನ್ ಕೇಳುವ ಒಂದು ಪದ್ಧತಿಯನ್ನು ಮಾಡಿಕೊಂಡಿದ್ದೇವೆ. ಅಗ್ರಗೋಣ ಗ್ರಾಮ ವಾಲಿಬಾಲ್ ಆಟಕ್ಕೆ ಹೆಸರುವಾಸಿಯಾದ ಊರಾಗಿದ್ದು ಹಲವಾರು ರಾಜ್ಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಬಹುಮಾನ ಪಡೆದ ಇತಿಹಾಸವಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಗೋಖಲೆ ಕಾಲೇಜನ್ನ ಪ್ರತಿನಿಧಿಸಿ ಸತತವಾಗಿ ಚಾಂಪಿಯನ್ ಆಗಿ ಯೂನಿವರ್ಸಿಟಿ ಬ್ಲೂ ಎನ್ನಿಸಿಕೊಂಡ ಆಟಗಾರರು ಅಗ್ರಗೋಣದವರಾಗಿದ್ದಾರೆ. 1984 ರಿಂದ 2009 ಸತತವಾಗಿ 25 ವರ್ಷಗಳ ಕಾಲ ಅಗ್ರಗೋಣದಲ್ಲಿ ಶಾಂತಿಕಾ ಪರಮೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು 25ನೇ ವರ್ಷದ ಪ್ರಯುಕ್ತ ದಕ್ಷಿಣ ಭಾರತದ 5 ತಂಡಗಳ ಪಂದ್ಯಾವಳಿ ನಡೆಸಲಾಗಿತ್ತು ಎಂದರು. ಅದರಲ್ಲೂ ವಿಶೇಷವಾಗಿ ವಾಲಿಬಾಲ್ ನಮ್ಮ ಅಂಕೋಲಾ ತಾಲೂಕಿನ ನಮ್ಮೂರು ಬಹಳ ಹೆಮ್ಮೆ ಆಗ್ತದೆ. ಅಗ್ರಗೋಣ ಸುಮಾರು 1984 ರಿಂದ 2008 24 ವರ್ಷ, ಒಂದು ವರ್ಷ ಬಿಡದೆ ಜಿಲ್ಲಾ ಮಟ್ಟದ ವಾಲಿಬಾಲ್ ಮಾಡಿ 2009ರಲ್ಲಿ 25ನೇ ವರ್ಷದ ಸೌತ್ ಇಂಡಿಯಾ, ಅದರಲ್ಲಿ ಕೇರಳ, ತಮಿಳುನಾಡು, ಆಂಧ್ರ, ಪಾಂಡಿಚೇರಿ, ಕರ್ನಾಟಕ 5 ಹುಡುಗರು 5 ಹುಡುಗಿಯರ ಟೀಮ್ ತಂದು ಆಡಿಸಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಹಾಗೆ ನಮ್ಮ ಊರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ವಾಲಿಬಾಲ್ ಕಾಶಿ ಅನ್ನುವಂಥದ್ದನ್ನ ನಾವು ಎಲ್ಲ ಮೊದಲು ಹೆಗಡೆ ಮತ್ತು ನಮಗೆ ಉಂಟಾದ ಹೆಗಡೆ ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ಇವೆರಡು ಬಹಳ ಮುಖ್ಯವಾದ. ಮತ್ತೊಂದು ವಿಶೇಷ ಹೇಳ್ಬೇಕಂದ್ರೆ 1982-83 ಅಂಕೋಲಾ ಕಾಲೇಜಿನ ಟೀಮು ಅಗ್ರಗೋಣ ಟೀಮ್ ಆಗಿದೆ. ನಾವೇ 6 ಜನ 6 ಮನೆ ಆ ಕಡೆ ಈ ಕಡೆ ಮನೆಯವರೇ 3 ಯೂನಿವರ್ಸಿಟಿ ಬ್ಲೂ ಮತ್ತೆ 3 ಅಗ್ರಗೋಣದಲ್ಲಿ GC ಕಾಲೇಜ್ ಟೀಮ್ ಅಂದ್ರೆ ಅಗ್ರಗೋಣ ಟೀಮ್. ಕರ್ನಾಟಕ ಯೂನಿವರ್ಸಿಟಿಗೆ 3 ಜನ ಪ್ಲೇಯರ್ ಆಗಿದ್ದಲ್ಲದೆ ನಮ್ಮ ಟೀಮ್ ಆ ವರ್ಷ ಚಾಂಪಿಯನ್ ಆಗಿದೆ. ಹೀಗೆ ಮುಂದುವರಿತಾ ಬಂದಂತ ಈ ವಾಲಿಬಾಲ್ ಇತ್ತೀಚೆಗೆ ನಮ್ಮ ಊರಲ್ಲಿ ಸ್ವಲ್ಪ ಕ್ಷೀಣಿಸ್ತಾ ಇದೆ. ಯಾಕಂತಂದ್ರೆ ಈ ಆಟ 2009 ನಂತರ ನಾವು ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡದೇ ಇರೋದ್ರಿಂದ ಮತ್ತು ಮೊಬೈಲ್ ಹೆಚ್ಚಾಗಿರೋದ್ರಿಂದ ಅದನ್ನ ನಾವು ಮತ್ತೆ ಪುನಶ್ಚೇತನ ಮಾಡಬೇಕು ಅನ್ನೋ ಸಲುವಾಗಿ ಅದರಲ್ಲೂ ನಮ್ಮ ಸುತ್ತಮುತ್ತಲಿನ ಆಲಕ್ಕಿ ಗೌಡರು, ಉದಾಹರಣೆಗೆ ಕಡಿಮೆ, ಜುಗ ಅಂಡ್ ಹೆಗ್ಗರೆ ಇಂಥಗಳಲ್ಲಿ ಎಂತೆಂಥ ಟೀಮ್ ಆದ್ವಿ. ಅವರು ಆಲಕ್ಕಿ ಗೌಡ ಟೂರ್ನಮೆಂಟ್ಗಳಲ್ಲಿ ನಮ್ಮ ಟೀಮೇ ಚಾಂಪಿಯನ್. ಜುಗ ಅದು ಹೈಯೆಸ್ಟ್ ಒಬ್ಬ ನ್ಯಾಷನಲ್ ಪ್ಲೇಯರ್ ಆಗಿದ್ದಾನೆ ಮಂಜು ಗೌಡ, ಬಿಕಾಸ್ ಆಫ್ ಅವರ ಅಗ್ರಗೋಣ ಒಂದು ವಾತಾವರಣ. ಅದಕ್ಕಾಗಿ ಈ ವರ್ಷ ನಾವು ಆಲ್ ಇಂಡಿಯಾ ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮಂಜೇಶ್ವರ ನಾಯಕ್, ಗೋಪಾಲ್ ನಾಯಕ್, ಸತೀಶ್ ನಾಯಕ್, ಮಂಜು ಪಾಟೀಲ್, ತಿಮ್ಮಪ್ಪ ನಾಯಕ್, ರಮಾನಂದ್ ನಾಯಕ್, ಗೋಪಾಲಕೃಷ್ಣ ನಾಯಕ್, ಹರೀಶ್ ನಾಯಕ್, ರಾಮರಾಜ್ ಶೇಟ್, ಕೃಷ್ಣಮೂರ್ತಿ ಹಿರೇಗುತ್ತಿ, ಪರಿಸರ್ ನಾಯಕ್, ರಾಜನ್ ನಾಯಕ್ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ.
ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವ ಸಮೀಪಿಸುತ್ತಿರುವಂತೆ ದೇವರ ಮಹಾರಥ ಕಟ್ಟುವ ಕಾರ್ಯ ರಥಬೀದಿಯಲ್ಲಿ ಭರದಿಂದ ಸಾಗಿದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ರಥಸಪ್ತಮಿಯಂದು ರಥದಲ್ಲಿರುವ ಗಣೇಶನಿಗೆ ಪೂಜೆ ಸಲ್ಲಿಸಿ ರಥ ಮನೆಯಿಂದ ಹೊರತೆಗೆದ ಬಳಿಕ ಹಾಲಕ್ಕಿಯೊಕ್ಕಲಿಗ ಸಮಾಜದವರು ರಥ ಕಟ್ಟುವ ಕಾರ್ಯ ಆರಂಭಿಸುವುದು ವಾಡಿಕೆಯಾಗಿದ್ದು ಅದರಂತೆ ಈ ವರ್ಷವೂ ನಡೆಯುತ್ತಿದೆ. ಒಟ್ಟು 7 ಅಂತಸ್ತಿನ ಎತ್ತರದ ರಥವನ್ನ ತಮ್ಮ ನೈಪುಣ್ಯತೆಯಿಂದ ಕಂಬ ಜೋಡಿಸುತ್ತಾ ಸಾಗುವ ಕೆಲಸಗಾರರ ಕಾರ್ಯ ಎಲ್ಲರ ಗಮನ ಸೆಳೆಯುತ್ತಿದೆ. ಇನ್ನು ದಬ್ಬೆ ಕಟ್ಟುವುದು ಹಾಗೂ ಶಿವರಾತ್ರಿ ಮಹೋತ್ಸವ ಪ್ರಥಮ ದಿನ ನಂದಿ ಧ್ವಜಾರೋಹಣ ನೆರವೇರಿದ ಬಳಿಕ ಆಕರ್ಷಕ ಪತಾಕೆ ಕಟ್ಟುವ ಕೆಲಸ ನಡೆದು ರಥೋತ್ಸವಕ್ಕೆ ರಥ ಅಣಿಯಾಗ್ತಿದೆ. ಈ ಬಾರಿ ಫೆಬ್ರವರಿ 26ರಂದು ಶಿವರಾತ್ರಿ, ಫೆಬ್ರವರಿ 28ರಂದು ಮಹಾರಥೋತ್ಸವ ಜರುಗಲಿದೆ. ಹಳಿಯಾಳ ಪುರಸಭೆ ವ್ಯಾಪ್ತಿಯ ಲೇಔಟ್ ಮಾಲೀಕರೇ ಲೇಔಟ್ಗಳಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು. ಸರ್ಕಾರದ ನಿಯಮದಂತೆ ಲೇಔಟ್ಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿದ ಬಳಿಕ ಪುರಸಭೆಗೆ ಹಸ್ತಾಂತರಿಸಬೇಕೆಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಹಳಿಯಾಳ ಪುರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಹಾಗೂ ವಿಲೇವಾರಿಗಾಗಿ ಪುರಸಭೆ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಮಂಜೂರಾದ ಹೆಚ್ಚುವರಿ 5 ಕಸ ಸಾಗಿಸುವ ವಾಹನಗಳನ್ನು ಹಸ್ತಾಂತರಿಸಿ ಮಾತನಾಡಿ, ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಕಾಪಾಡುವ ಮೂಲಕ ಪಟ್ಟಣದ ಸೌಂದರ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸಲು ಕರೆ ನೀಡಿದರು. ಹಳಿಯಾಳ ತಾಲೂಕಿನಲ್ಲಿ ಮೂಲ ಸೌಕರ್ಯದ ಕೊರತೆ ಇದ್ರೆ ನನಗೆ ತಿಳಿಸಿ. ಜನಪ್ರತಿನಿಧಿಗಳಿಗೆ ಕ್ಷೇತ್ರದ ಬಗ್ಗೆ ಮುಂದಾಲೋಚನೆ ಇರಬೇಕು. ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಇತಿಹಾಸದ ಬಗ್ಗೆ ಗೊತ್ತಿಲ್ಲದ ಹೇಳಿಕೆ ಮಾತನಾಡೋದು ಸರಿಯಲ್ಲ. ಆಡಳಿತದಲ್ಲಿ ಉಕ್ಕಿನ ಕೈಯಂತೆ ಇರಬೇಕು. ಬೇರೆ ಬೇರೆ ತಾಲೂಕಿನಿಂದ ಪಟ್ಟಣಕ್ಕೆ ವಲಸೆ ಹೋಗ್ತಿದ್ದಾರೆ. ನಿವೇಶನ ರಹಿತರಿಗೆ ಹಾಗೂ ಕಾನೂನು ಚೌಕಟ್ಟಿನಲ್ಲಿ ಬರುವವರಿಗೆ ಖಂಡಿತವಾಗಿ ನಿವೇಶನ ನೀಡಲಾಗುವುದು. ನಿವೇಶನ ಹಂಚಿಕೆ ಪಾರದರ್ಶಕವಾಗಿ ಆಗಬೇಕು ಎಂದರು. ಹಳ್ಯಾಳ ಪಟ್ಟಣ ಹುಟ್ಟಿನು ಹಾಗಾಗಿ ಒಬ್ಬ ಮಗುವಾಗಿ, ಬಾಲಕಾಗಿ, ವಿದ್ಯಾರ್ಥಿಯಾಗಿ, ನ್ಯಾಯವಾದಿಯಾಗಿ, ರಾಜಕಾರಣಿಯಾಗಿ ಬೆಳವಣಿಗೆ ತಂದೆಯವರು ಪೂಜ್ಯ ವಿಶ್ವನಾಥರಾವ್ ರಘುನಾಥರಾವ್ ದೇಶಪಾಂಡೆ ಸಹ ಪುರಸಭೆಯ ಅಧ್ಯಕ್ಷರು. ಆ ಸಮಯದಲ್ಲಿ ಮೇಲ್ಕೊಳೆದರೆ ಹಳ್ಯಾಳದಲ್ಲಿ ಕಾರಾಗಿದ್ದು ಮಧ್ಯ ರಸ್ತೆಯನ್ನು ಮೇಲು 1957 ಇಸ್ವಿ ತಂದೆಯವರು ಅಧ್ಯಕ್ಷರು. ಅದನಂತರ ನಗರಸಭೆ ಅಂದರೆ ಯಾವುದೇ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್, ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್, ಹೆಸ್ಕಾಂ ಇಲಾಖೆ ಸಹಾಯಕ ನಿರ್ದೇಶಕ ರವೀಂದ್ರ ಮೇಟಗುಡ, ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ್, ಉಪಾಧ್ಯಕ್ಷೆ ಲಕ್ಷ್ಮೀ ಒಡ್ಡರ್ ಇತರರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.